ಕೇಂದ್ರ ಚುನಾವಣಾ ಆಯೋಗ ನಮ್ಮ ಕರ್ನಾಟಕ ಸೇರಿ ದೇಶಾದ್ಯಂತ 3ನೇ ಸುತ್ತಿನ SIR ನಡೆಸೋಕೆ ಸಜ್ಜಾಗಿದೆ. ಇದೇ ಮೇ ತಿಂಗಳ 30ನೇ ತಾರೀಕಿನಿಂದ SIR ಪ್ರಕ್ರಿಯೆಗಳು ಪ್ರಾರಂಭ ಆಗಲಿದೆ. ಈ ಹಿಂದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದ SIR ಪ್ರಕ್ರಿಯೆ ಅಲ್ಲಿನ ಮತದಾರರ ಪಾಲಿಗೆ ಎಷ್ಟರ ಮಟ್ಟಿಗೆ ಭಯಾನಕವಾಗಿತ್ತು ಅನ್ನೋ ಮಾಹಿತಿಯನ್ನು ನಾವು ನಿರಂತರವಾಗಿ ನಿಮ್ಮ ಮುಂದಿಡ್ತಾನೆ ಬಂದಿದ್ದೀವಿ. ಕೆಲವು ದಿನಗಳ ಹಿಂದೆ ಬಿಹಾರಿಗಳು ಬಂಗಾಳಿಗಳನ್ನು ಕಾಡಿದಂತಹ ಈ SIR ಭೂತ ಈಗ ಕರ್ನಾಟಕಕ್ಕೆ ಕಾಲಿಟ್ಟಿದೆ. SIR ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರು, ಜನಪರ ಸಂಘಟನೆಗಳು ಆತಂಕ ವ್ಯಕ್ತಪಡಿಸ್ತಾನೆ ಇದ್ದಾವೆ. ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀಬೇಕು ಅಂತ ಆಗ್ರಹಿಸಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಚಿಂತನೆಯನ್ನ ನಡೆಸಿದೆ. ಈ ಹಿನ್ನೆಲೆ ನಮ್ಮ ಕನ್ನಡಿಗರು ಈ SIR ಭೂತದ ಬಗ್ಗೆ ಎಚ್ಚರ ವಹಿಸಲೇಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು SIR ಅಂದ್ರೇನು ಅನ್ನೋದನ್ನ ತಿಳಿದುಕೊಳ್ಳುವಂತಹ ಅವಶ್ಯಕತೆ ಇದೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ಅಂದರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಎಲೆಕ್ಷನ್ ಕಮಿಷನ್ ಆಗಾಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಡೆಸೋದು ಸಾಮಾನ್ಯವಾಗಿತ್ತು. ಹೀಗೆ ಕಾಲಕಾಲಕ್ಕೆ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಡೆಸಿ ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ವೋಟರ್ ಲಿಸ್ಟ್ನಿಂದ ತೆಗೆದುಹಾಕಿ ಪರಿಷ್ಕೃತ ಪಟ್ಟಿಯನ್ನು ಬಿಡುಗಡೆ ಮಾಡ್ತಿತ್ತು. ಅದರ ಆಧಾರದ ಮೇಲೆ ಚುನಾವಣೆಗಳು ನಡೀತಾ ಇತ್ತು. ಇತ್ತೀಚಿನವರೆಗೂ ಎಲ್ಲವೂ ಹಾಗೆ ನಡೆದುಕೊಂಡು ಬಂದಿತ್ತು. ಆದರೆ ಇತ್ತೀಚೆಗೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ನಡೆಸ್ತೀವಿ ಅಂತ ಈ SIR ಅನ್ನೋ ಹೊಸ ಪ್ರಕ್ರಿಯೆಯನ್ನು ಜಾರಿಗೆ ತಂದು ಚುನಾವಣೆ ಎದುರಿಸ್ತಾ ಇದ್ದಂತಹ ಬಿಹಾರ, ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ತರಾತುರಿನಲ್ಲಿ ವೋಟರ್ ಲಿಸ್ಟ್ ರಿವಿಷನ್ ಮಾಡೋಕೆ ಶುರುವಿಟ್ಕೊಳ್ತು. ಈ SIR ಪ್ರಕ್ರಿಯೆ ಚಾಲ್ತಿಗೆ ಬಂದಿದ್ದೇ ತಡ. ಬಿಹಾರದಲ್ಲಿ ಸುಮಾರು 60 ಲಕ್ಷ ಮಂದಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಜನರ ಹೆಸರನ್ನು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಈಗಲೂ 27 ಲಕ್ಷ ಮಂದಿಯನ್ನು ಪರಿಶೀಲನಾ ಹಂತದಲ್ಲಿ ಇಡಲಾಗಿದೆ. ಇವರಲ್ಲಿ ಯಾರು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ವೋಟ್ ಹಾಕೋಕ್ಕೆ ಸಾಧ್ಯ ಆಗಿಲ್ಲ. ಹೀಗೆ SIR ಪ್ರಕ್ರಿಯೆಗೆ ಒಳಪಟ್ಟು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆದ ಬಹುತೇಕರು ಮೃತ ಮತದಾರರು ಇಲ್ಲವೇ ಒಂದೂರಿನಿಂದ ಮತ್ತೊಂದೂರಿಗೆ ಸ್ಥಳಾಂತರಗೊಂಡವರು ಅನ್ನೋದು ಚುನಾವಣಾ ಆಯೋಗದ ವಾದ. ಆದರೆ ವಸ್ತುಸ್ಥಿತಿ ಚುನಾವಣಾ ಆಯೋಗ ಹೇಳ್ತಾ ಇರೋಷ್ಟು ಸರಳವಾಗಿಲ್ಲ. ಚುನಾವಣಾ ಆಯೋಗ ಯಾರನ್ನ ಮೃತಪಟ್ಟಿದ್ದಾರೆ ಅಂತ ಘೋಷಿಸಿ ಪರಿಷ್ಕೃತ ಮತದಾರರ ಪಟ್ಟಿಯಿಂದ ಅವರ ಹೆಸರುಗಳನ್ನ ಡಿಲೀಟ್ ಮಾಡಿದೆಯೋ ಆ ನತದೃಷ್ಟ ಮತದಾರರು ಎಂದಿಗೂ ಜೀವಂತವಾಗಿದ್ದಾರೆ. ಬಿಹಾರದ RJD ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಡಳಿತದಲ್ಲಿದ್ದಂತಹ TMC ಪಕ್ಷ ಕೂಡ ಚುನಾವಣಾ ಆಯೋಗ ಮೃತರು ಅಂತ ಘೋಷಿಸಿದವರನ್ನ ಮಾಧ್ಯಮಗಳು ಹಾಗೂ ಸುಪ್ರೀಂ ಕೋರ್ಟ್ನ ಎದುರು ಕರೆದುಕೊಂಡು ಬಂದು ನಿಲ್ಲಿಸಿ ಚುನಾವಣಾ ಆಯೋಗದ ಅಸಲಿ ಬಂಡವಾಳವನ್ನು ಬಯಲು ಮಾಡಿದ್ವು. ಅದರಲ್ಲೂ ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶದ ನಂತರ SIR ಮೇಲಿನ ಅನುಮಾನ ಇನ್ನಷ್ಟು ದಟ್ಟವಾಗೋಕೆ ಶುರುವಾಗಿದೆ. ಬಂಗಾಳದ 150 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾದಂತಹ ಮತಗಳ ಅಂತರಕ್ಕಿಂತ SIR ಮೂಲಕ ಡಿಲೀಟ್ ಆದ ಮತದಾರರ ಸಂಖ್ಯೆನೇ ಹೆಚ್ಚಿತ್ತು. ಇಂತಹ 150 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 105 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ರು. ಆದರೆ ಈಗ ಗೆದ್ದಿರುವಂತಹ ಈ 105 ಕ್ಷೇತ್ರಗಳನ್ನು ಈ ಹಿಂದೆ BJP ಯಾವತ್ತಿಗೂ ಗೆಲ್ಲೋಕೆ ಸಾಧ್ಯವೇ ಆಗಿರಲಿಲ್ಲ. ಆದರೆ SIR ನಡೆದ ಬೆನ್ನಲ್ಲೇ SIRನಿಂದ ವೋಟರ್ಗಳ ಹೆಸರು ಡಿಲೀಟ್ ಆದ ಕ್ಷೇತ್ರಗಳಲ್ಲಿ BJP ಗೆದ್ದಿರೋದು ಸಹಜವಾಗಿಯೇ ಅನುಮಾನ ಹುಟ್ಟುವಂತೆ ಮಾಡಿದೆ. ಬಿಹಾರ ಮತ್ತು ಬಂಗಾಳದಲ್ಲಿ SIR ಪ್ರಕ್ರಿಯೆಗೆ ಒಳಪಡೋಕೆ ಚುನಾವಣಾ ಆಯೋಗ ಕಡ್ಡಾಯಗೊಳಿಸಿರುವಂತಹ ದಾಖಲೆಗಳನ್ನು ಒದಗಿಸೋಕ್ಕಾಗದೆ ವೋಟರ್ ಲಿಸ್ಟ್ನಿಂದ ಹೊರಗಿಡಲ್ಪಟ್ಟಂತಹ ಲಕ್ಷಾಂತರ ಮಂದಿ ತಾವು ಅರ್ಹ ಮತದಾರರು ಅನ್ನೋದನ್ನು ಸಾಬೀತುಪಡಿಸೋದಕ್ಕಾಗಿ ಪರದಾಡಿದಂತಹ ಪರಿಸ್ಥಿತಿ ನಮ್ಮ ಕಣ್ಣು ಮುಂದಿದೆ. ನಾಳೆ ಇದೇ ಪರಿಸ್ಥಿತಿ ಕರ್ನಾಟಕದ ಜನರಿಗೂ ಬರುತ್ತೆ. ನೀವು ಅರ್ಹ ಮತದಾರರು ಅನ್ನೋದನ್ನು ಸಾಬೀತುಪಡಿಸೋಕೆ ಚುನಾವಣಾ ಆಯೋಗ ಕೇಳ್ತಾ ಇರುವಂತಹ 12 ದಾಖಲೆಗಳು ನಿಮ್ಮ ಬಳಿ ಇಲ್ಲದೇ ಇದ್ದರೆ, ಅಜ್ಜ ಮುತ್ತಜ್ಜನ ಕಾಲದ ದಾಖಲೆಗಳನ್ನು ಒದಗಿಸೋಕೆ ನಿಮ್ಮಿಂದ ಸಾಧ್ಯವಾಗದೆ ಹೋದರೆ ಮತದಾನದ ಹಕ್ಕನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ವೋಟರ್ ಐಡಿನಲ್ಲಿ ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೂ ಕೂಡ ವೋಟರ್ ಲಿಸ್ಟ್ನಿಂದ ನಿಮ್ಮ ಹೆಸರು ಡಿಲೀಟ್ ಆಗೋ ಸಾಧ್ಯತೆಗಳಿದ್ದಾವೆ. ಇದಕ್ಕಾಗಿ ಚುನಾವಣಾ ಆಯೋಗ ತಾರ್ಕಿಕವಾಗಿ ತಾಳೆಯಾಗದಿರುವಿಕೆ ಅನ್ನುವಂತಹ ಹೊಸ ವಿವಾದಾತ್ಮಕ ಕೆಟಗರಿಯನ್ನೇ ಹುಟ್ಟುಹಾಕಿದೆ. ಈ ಹಿಂದೆ ಬಂಗಾಳದಲ್ಲಿ SIR ಪ್ರಕ್ರಿಯೆ ಮುಗಿದು ಕರಡುಪಟ್ಟಿ ಸಿದ್ಧಪಡಿಸಿದ ನಂತರ ಈ ತಾರ್ಕಿಕವಾಗಿ ತಾಳೆಯಾಗದಿರುವಿಕೆ ಅನ್ನೋ ಕೆಟಗರಿಯನ್ನು ಸೃಷ್ಟಿ ಮಾಡಿ 1,20,00,000 ಮತದಾರರನ್ನ ಮತ್ತೊಂದು ಹಂತದ ಪರಿಶೀಲನೆಗೆ ಒಳಪಡಿಸಲಾಗಿತ್ತು. ಚುನಾವಣಾ ಆಯೋಗದ ಈ ಲಾಜಿಕ್ಕೇ ಇಲ್ಲದ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಕೆಟಗರಿಯಿಂದಾಗಿ ಅತಂತ್ರ ಸ್ಥಿತಿಗೆ ಸಿಲುಕಿದ್ದಂತಹ ಮತದಾರರು ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ಆದರೆ ಈ ಹೊಸ ಕೆಟಗರಿಯ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಇತ್ಯರ್ಥ ಆಗದೆ ವಿಚಾರಣೆ ಮುಂದುವರೆದಿದೆ. ಪರಿಸ್ಥಿತಿ ಹೀಗಿರುವಾಗ ಯಾವ ಕ್ಲಾರಿಟಿನೂ ಇಲ್ಲದೆ ತಾರ್ಕಿಕವಾಗಿ ತಾಳೆಯಾಗದಿರುವಿಕೆ ಕ್ಯಾಟಗರಿಯ ನಿಯಮಾವಳಿಗಳನ್ನು ಕರ್ನಾಟಕದ SIRನಲ್ಲೂ ಜಾರಿಗೆ ತರೋಕೆ ಚುನಾವಣಾ ಆಯೋಗ ಮುಂದಾಗಿದೆ. ಇದರಿಂದಾಗಿ ನಮ್ಮ ರಾಜ್ಯದಲ್ಲೂ ಲಕ್ಷಾಂತರ ಮತದಾರರು ಸ್ಪೆಲ್ಲಿಂಗ್ ಮಿಸ್ಟೇಕ್ನಂತಹ ಸಣ್ಣ
ಕಾರಣಗಳಿಗೂ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತಹ ಆತಂಕ ಶುರುವಾಗಿದೆ. ಈವರೆಗೆ SIR ಜಾರಿಯಾಗಿರುವಂತಹ 10 ರಾಜ್ಯಗಳು ಮತ್ತೆ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶೋಷಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ ಹೆಚ್ಚಾಗಿ ಡಿಲೀಟ್ ಆಗಿದ್ದಾವೆ. ಬಂಗಾಳ ಮತ್ತು ಬಿಹಾರದಲ್ಲಿ ಹೀಗೆ SIR ನಿಂದಾಗಿ ವೋಟರ್ ಲಿಸ್ಟ್ನಿಂದ ಹೊರಗುಳಿದವರಿಗೆ ಸರ್ಕಾರಿ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಬಿಜೆಪಿ ನಾಯಕರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಬಿಹಾರದ CM ಸಾಮ್ರಾಟ್ ಚೌಧರಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ SIR ನಿಂದಾಗಿ ವೋಟರ್ ಲಿಸ್ಟ್ನಿಂದ ಹೊರಗುಳಿದವರ ಬ್ಯಾಂಕ್ ಖಾತೆಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳಿಕೆಯನ್ನ ನೀಡ್ತಿದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿಂದಾಗಿ ಇವತ್ತಿಗೂ ಶಿಕ್ಷಣದ ಅನುಕೂಲ ಸಿಗದೆ ಶಾಲೆಯ ಮೆಟ್ಲನ್ನೇ ತುಳಿದೇ ಇರುವಂತಹ ಸಾಕಷ್ಟು ಜನರಿದ್ದಾರೆ. ಎಷ್ಟೋ ಲಕ್ಷಾಂತರ ಜನರಿದ್ದಾರೆ. ಅವರು ತಮ್ಮ ಬಳಿ ಇಲ್ಲದೇ ಇರುವಂತಹ ದಾಖಲೆಗಳನ್ನು ಆಯೋಗಕ್ಕೆ ಒದಗಿಸೋದಾದರೂ ಎಲ್ಲಿಂದ? ಬಿಜೆಪಿ ನಾಯಕರ ಈ ಮಾತುಗಳನ್ನು ಕೇಳ್ತಿದ್ರೆ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಈ SIR ಪ್ರಕ್ರಿಯೆ ಮತದಾರರ ಹಕ್ಕನ್ನು ರಕ್ಷಿಸ್ತಾ ಇದೆಯೋ ಅಥವಾ ಜನರ ಮತದಾರರ ಹಕ್ಕನ್ನೇ ಕಸಿದುಕೊಳ್ತಾ ಇದೆಯೋ ಅನ್ನೋವಂತಹ ಅನುಮಾನಗಳು ಕಾಡೋಕೆ ಶುರುವಾಗುತ್ತೆ. ಇನ್ನು ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ SIR ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತದಾರರು ಅನಿಸ್ಕೊಂಡಿರುವಂತಹ ಅಲ್ಪಸಂಖ್ಯಾತ ಮತದಾರರನ್ನ ವೋಟರ್ ಲಿಸ್ಟ್ನಿಂದ ಹೊರಗಿಡುವಂತಹ ಷಡ್ಯಂತ್ರ ನಡೆಯಬಹುದು. ಹೆಸರಲ್ಲಿನ ಸಣ್ಣ ಪುಟ್ಟ ಅಕ್ಷರ ದೋಷಗಳನ್ನ ಅಥವಾ ತಾಂತ್ರಿಕ ಕಾರಣಗಳನ್ನ ನೀಡಿ ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ನಿಂದ ಕೈ ಬಿಡಬಹುದು. ಮನೆ ಮನೆಗೆ ತೆರಳಿ ನಡೆಸಲಾಗ್ತಾ ಇರುವಂತಹ ಮ್ಯಾಪಿಂಗ್ ಸರಿಯಾಗಿ ನಡೆದಿಲ್ಲ ಅನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ. ಕೆಲವು ಜಿಲ್ಲೆಗಳಲ್ಲಿ ಮನೆ ಬಾಗಿಲು ಮುಚ್ಚಿತ್ತು ಅನ್ನುವಂತಹ ಅಂಶಗಳೇ ಹೆಚ್ಚಾಗಿದೆ. ಹೀಗೆ ಮ್ಯಾಪಿಂಗ್ನಲ್ಲಿ ಉಂಟಾಗಿರುವಂತಹ ಗೊಂದಲ ಮತ್ತು ಪಾರದರ್ಶಕತೆಯ ಕೊರತೆ SIR ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚಿದೆ. ಹಳ್ಳಿಗಾಡಿನ ಜನರು, ಅನಕ್ಷರಸ್ಥ ಮತದಾರರು ಕೂಡ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ. ಊರಿಂದ ಊರಿಗೆ ವಲಸೆ ಹೋದಂತಹ ಕುಟುಂಬಗಳ ಮತದಾರರು ಕೂಡ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತಹ ಆತಂಕ ಇದೆ. ಆಯೋಗ ಕೇಳಿರುವಂತಹ ದಾಖಲೆಗಳನ್ನು ಸಲ್ಲಿಸೋಕೆ ಕೆಲವೊಂದು ವರ್ಗದ ಜನರಿಗೆ ಸಾಧ್ಯವಾಗದೆ ಹೋಗಬಹುದು. ಅದರಿಂದನೂ ಆ ವರ್ಗದ ಜನ ಮತದಾನದ ಹಕ್ಕಿನಿಂದ ವಂಚಿತರಾಗುವ ಸಾಧ್ಯತೆ ಇದೆ. ದಾಖಲೆ ಸಲ್ಲಿಸಿಲ್ಲ ಅಂತ ಸಾರಾಸಗಟಾಗಿ ವೋಟರ್ಗಳ ಹೆಸರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿರುವಂತಹ ಉದಾಹರಣೆ ಬೇರೆ ರಾಜ್ಯಗಳಲ್ಲಿದ್ದಾವೆ. ಆ ಆತಂಕ ಕರ್ನಾಟಕದ ಮತದಾರರಿಗೂ ಕೂಡ ಅನ್ವಯವಾಗುವಂಥದ್ದೇ. ಸುಪ್ರೀಂ ಕೋರ್ಟ್ನಲ್ಲಿ SIRಗೆ ಸಂಬಂಧಿಸಿದ ಪ್ರಕರಣದ ವಿಚಾರಣೆ ಬಾಕಿ ಇರುವಾಗಲೇ ಕರ್ನಾಟಕದಲ್ಲಿ SIR ಪ್ರಕ್ರಿಯೆಯನ್ನ ತರಾತುರಿನಲ್ಲಿ ಜಾರಿಗೆ ತರ್ತಾ ಇರೋದರ ಹಿಂದೆ ರಾಜಕೀಯ ಹಿತಾಸಕ್ತಿ ಇರೋ ಹಾಗೆ ಕಾಣಿಸ್ತಿದೆ ಅಂತ ರಾಜ್ಯ ಕಾಂಗ್ರೆಸ್ ಆತಂಕವನ್ನು ವ್ಯಕ್ತಪಡಿಸುತ್ತಿದೆ. ಒಟ್ಟಾರೆ SIR ಪ್ರಕ್ರಿಯೆಯಲ್ಲಿ ಕೆಳಮಟ್ಟದ ಅಧಿಕಾರಿಗಳು, BLOಗಳು ಯಾರದಾದ್ರೂ ಪ್ರಭಾವಕ್ಕೆ ಒಳಗಾಗಿ ಪಕ್ಷಪಾತಿಗಳಾಗಿ ನಡೆದುಕೊಂಡ್ರೆ ಅದನ್ನು ತಡೆಯೋದು ಹೇಗೆ ಅನ್ನುವಂತಹ ಸವಾಲುಗಳು ಕೂಡ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮುಂದಿದೆ. ಈ ಹಿನ್ನೆಲೆ ರಾಜ್ಯ ಸರ್ಕಾರ SIR ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ. ಅರ್ಹ ಮತದಾರರ ರಕ್ಷಣೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಸರ್ಕಾರ ಚಿಂತನೆಯನ್ನು ನಡೆಸಿದೆ. SIR ಪ್ರಕ್ರಿಯೆ ಬಗ್ಗೆ ಅರಿವು ಮೂಡಿಸೋಕೆ ಜಾಗೃತಿಯ ಅಭಿಯಾನ ರೂಪಿಸಬೇಕು ಅನ್ನುವಂತಹ ಅಭಿಪ್ರಾಯ ಸಂಪುಟ ಸಭೆಯ ವೇಳೆ ವ್ಯಕ್ತವಾಗಿರುವ ಬಗ್ಗೆನೂ ವರದಿಯಾಗಿದೆ. ಜನಪರ ಸಂಘಟನೆಗಳು ಕೂಡ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಅಭಿಯಾನಗಳನ್ನು ಶುರುವಿಟ್ಕೊಂಡಿದ್ದಾವೆ. ಈಗಾಗಲೇ ತಣ್ಣಗಿದ್ದಂತಹ ಬಿಹಾರ, ಬಂಗಾಳದ ಮತದಾರರ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಇನ್ಯಾವ ಥರದ ಅವಾಂತರಗಳನ್ನು ಸೃಷ್ಟಿ ಮಾಡಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅದಕ್ಕಿಂತ ಮೊದಲು ಜನ್ಮಸಿದ್ಧ ಮತದಾನದ ಹಕ್ಕನ್ನು ಯಾರೂ ನಮ್ಮಿಂದ ಕಸಿದುಕೊಳ್ಳದಂತೆ ಎಚ್ಚರ ವಹಿಸುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಈ ವಿವಾದಿತ SIR ಪ್ರಕ್ರಿಯೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ಇನ್ನಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.